ಬೈ ಎಲೆಕ್ಷನ್ ಮುಗಿತಾನೆ ಕಾಂಗ್ರೆಸ್ನಲ್ಲಿ ದೆಹಲಿ ಯಾತ್ರೆ ಆರಂಭವಾಗಿದೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಹಲವು ಶಾಸಕರು. ಭೇಟಿಯ ಉದ್ದೇಶ ಏನು? ಅಜೆಂಡಾ ಒಂದೇ, ಸಂಪುಟ ಪುನರ್ರಚನೆಯನ್ನ ಮಾಡಬೇಕು. ನಾಯಕತ್ವದ ವಿಚಾರ ಅದು ನಮಗ್ ಸಂಬಂಧಪಟ್ಟಿದ್ದಲ್ಲ, ನಿಮಗ್ ಸಂಬಂಧಪಟ್ಟಿದ್ದು. ಆದ್ರೆ ನಮಗೆ ಸಂಪುಟ ಪುನರ್ರಚನೆಯಾಗಬೇಕು ಅನ್ನುವಂಥ ಒನ್ ಲೈನ್ ಅಜೆಂಡಾನ ಇಟ್ಕೊಂಡು ಸುಮಾರು 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಒತ್ತಾಯ ಮಾಡಲಿದ್ದಾರೆ ಸಂಪುಟ ಪುನರಚನೆಗೆ. ಯಾರನ್ನು ಭೇಟಿಯಾಗ್ತಾರೆ? ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿಯನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂಥ ಮಾತಿದೆ. ತಮಗೂ ಒಂದು ಅವಕಾಶ ಕೊಡಿ ಅನ್ನುವಂಥ ಬೇಡಿಕೆಯನ್ನ ಇಟ್ಕೊಂಡು ಈ ಶಾಸಕರ ಗುಂಪು ದೆಹಲಿ ಯಾತ್ರೆಯನ್ನ ಕೈಗೊಂಡಿದೆ. ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅದು ನಮ್ ತಲೆಬಿಸಿ ಅಲ್ಲ, ಅದು ಹೈಕಮಾಂಡ್ನ ತಲೆಬಿಸಿ. ಆದ್ರೆ ನಮಗ ಅವಕಾಶ ಬೇಕು. ಹಲವು ಬಾರಿ ಹಲವು ಅವಧಿಗಳಲ್ಲಿ ನಾವು ಶಾಸಕರಾಗಿದ್ದೀವಿ. ನಮಗೆ ಸಚಿವ ಸ್ಥಾನ ಸಿಗಬೇಕು, ಅಧಿಕಾರವನ್ನ ನಾವು ತಗೋಬೇಕು, ಜನರಿಗೆ ಸೇವೆ ಮಾಡಬೇಕು ಅನ್ನುವಂಥ ಬಯಕೆ ಇದೆ. ಹಾಗಾಗಿ ಸಂಪುಟ ಪುನರ್ರಚನೆಯನ್ನ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನ ಹೈಕಮಾಂಡ್ಗೆ ಮಾಡೋದಕ್ಕೆ ಸುಮಾರು 30 ಶಾಸಕರ ದಂಡು, ಕಾಂಗ್ರೆಸ್ ಶಾಸಕರ ದಂಡು ದೆಹಲಿ ಟೂರ್ನ ಮಾಡಿದೆ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ ಎನ್ನುವಂಥ ಮಾಹಿತಿ ಇದೆ. ಯಾರ್ಯಾರಿದ್ದಾರೆ ಶಾಸಕರು? ಚಾಮರಾಜನಗರದ ಶಾಸಕರಾಗಿರುವಂತಹ ಪುಟ್ರಂಗ್ ಶೆಟ್ಟಿ ಹೋಗಿದ್ದಾರೆ. ರಾಮದುರ್ಗ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್, ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ, ಹಾಗೆ ಬೀಳಗಿ ಕ್ಷೇತ್ರದ ಶಾಸಕ ಜಿ.ಟಿ. ಪಾಟೀಲ್, ಹಾಗೆ ಶಾಂತನಗೌಡ ಹೊನ್ನಾಳಿ ಕ್ಷೇತ್ರದ ಶಾಸಕರು, ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಸುಮಾರು 30 ಜನ ಶಾಸಕರು. ಜಿ.ಎನ್. ಪಾಟೀಲ್ರು ರೋಣಾ ಕ್ಷೇತ್ರದ, ಜಿ.ಎಸ್. ಪಾಟೀಲ್ ರೋಣಾ ಕ್ಷೇತ್ರದ ಶಾಸಕರು, ಜೊತೆಗೆ ಎ.ಆರ್. ಕೃಷ್ಣಮೂರ್ತಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರು, ಯಶವಂತರಾಯಗೌಡ ಇಂಡಿ ಕ್ಷೇತ್ರದ ಶಾಸಕರು, ಲಕ್ಷ್ಮಣ ಸವದಿ ಅಥಣಿ ಕ್ಷೇತ್ರದ ಶಾಸಕರು, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರು, ಪ್ರಿಯಾ ಕೃಷ್ಣ ಗೋವಿಂದನಗರ ಕ್ಷೇತ್ರದ ಶಾಸಕರು, ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರದ ಶಾಸಕರು, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರದ ಶಾಸಕರು ಎಲ್ಲರೂ ಹೋಗಿದ್ದಾರೆ. ಇನ್ನೊಂದಷ್ಟು ಲಿಸ್ಟ್ ಇದೆ. ಕೆ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರದ ಶಾಸಕ, ಬೇಲೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದ ಶಾಸಕ, ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕ, ಬಿ ಶಿವಣ್ಣ ಆನೇಕಲ್ ಕ್ಷೇತ್ರದ ಶಾಸಕ, ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು, ಬಿ.ಆರ್. ಪಾಟೀಲ್ ಆಳಂದ ಕ್ಷೇತ್ರದ ಶಾಸಕರು, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಶ್ರೀರಂಗಪಟ್ಟಣದ ಶಾಸಕರು, ಎಸ್.ಎನ್. ನಾರಾಯಣ ಸ್ವಾಮಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರು, ಎನ್.ಎ. ಹ್ಯಾರಿಸ್ ಶಾಂತಿನಗರ ಕ್ಷೇತ್ರದ ಶಾಸಕರು, ಟಿ.ಬಿ. ಜಯಚಂದ್ರ ಶಿರಾ ಕ್ಷೇತ್ರದ ಶಾಸಕರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಹಾಗೆ ಷಡಕ್ಷರಿ ತಿಪಟೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಹಾಂತೇಶ್ ಕೌಜಲಗಿ ಬೈಲಹೊಂಗಲ ಕ್ಷೇತ್ರದ ಶಾಸಕರು, ಯು.ಬಿ. ಬಣ್ಕಾರ್ ಹಿರೇಕೆರೂರು ಕ್ಷೇತ್ರದ ಶಾಸಕರು, ಪ್ರಸಾದ್ ಅಬ್ಬಯ್ಯ ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು, ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದ ಶಾಸಕರು, ಬಸವರಾಜ ನೀಲಪ್ಪ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರು, ಹಂಪನಗೌಡ ಬಾದರ್ಲಿ ಸಂಧನೂರು ಕ್ಷೇತ್ರದ ಶಾಸಕರು. ಒಟ್ಟು ಎಷ್ಟಾಯ್ತು? 30 ಜನ. 30 ಕಾಂಗ್ರೆಸ್ ಶಾಸಕರ ಗುಂಪು ಸೀದಾ ದೆಹಲಿ ಪ್ರಯಾಣವನ್ನ ಮಾಡಿದೆ. ಒತ್ತಾಯ ಏನು? ಸಂಪುಟ ಪುನರ್ರಚನೆಯನ್ನ ಮಾಡಬೇಕು. ನೀವು ಏನಾದ್ರೂ ಮಾಡ್ಕೊಳ್ಳಿ, ನಾಯಕತ್ವ ಅದು ನಮಗ್ ಸಂಬಂಧಪಟ್ಟಿದ್ದಲ್ಲ, ಅದು ನಮ್ಮ ತಲೆನೋವಲ್ಲ. ಬಟ್ ನಮಗ್ ಅವಕಾಶ ಸಿಗಬೇಕಲ್ಲ. 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಮಾತಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯ ಕಳೆದ ನವೆಂಬರ್ನಲ್ಲಿ ಈ ಮಾತನ್ನ ಹೇಳಿದ್ರು. 1-2-3 ಬಾರಿ ಸಂಪುಟ ಪುನರ್ರಚನೆಗೆ ಅವರು ಒತ್ತನ್ನ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಅವಕಾಶ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ವಿ. ಆದ್ರೆ ನಮಗ್ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಈ ಮನವಿಯನ್ನ ಇಡುವುದಕ್ಕೆ ಕಾಂಗ್ರೆಸ್ನ 30 ಶಾಸಕರ ಟೀಮ್ ಸಿದ್ಧವಾಗಿದೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ಎಲ್ಲರಿಗೂ ಸಚಿವರಾಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ಈ ಶಫಲ್ ಆಗಲಿ ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿ ವಿಗಳಲ್ಲಿ ನೋಡಿದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರಿಗೂ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ.
ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬ್ರಿಗೆ ಅಂತ. ಅದು ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು ಅಂತ. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು. ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ, ಕೆಲವರು ಫೋನಿಗೂ ಸಿಗಲ್ಲ, ಅವ್ರೇನು ದೇವಲೋಕದಿಂದ ಬಂದಿರೋರ ಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಮಿಕ್ಕಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ ಬಿಟ್ಟು ವಿಚಾರ. ಅವರು ಸೀನಿಯರ್ ಇದ್ದಾರಲ್ವ, ಬಾಬಣ್ಣನೂ ನರೇಂದ್ರಣ್ಣನೂ. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚೆಲುವ ಸಾಯಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಬ್ಬರಲ್ಲಿ ಒಬ್ರಿಗೆ ಇನ್ನೊಂದು ಇಲ್ಲ, ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ ಬಂಪರು. ಇಲ್ಲ ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಾಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಲೈಟ್ ಕಂಬಗಳು, ಟಿ ಸಿಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ ದಲಿತ ಕೊಟ್ಟದಲ್ಲಿ ನರೇಂದ್ರ ಸ್ವಾಮಿ ಅವ್ರಿಗಾದರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಕೇಳೋದ್ರಲ್ಲೇನು ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಘೋಷಣೆ ಮಾಡೋಕ್ಕಾಗಲ್ಲ. ಇವತ್ತು ಸಾಮಾನ್ಯವಾಗಿ ನಾವು ಹಿರಿಯ ಶಾಸಕರುಗಳು ಏನು 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥ ಹೆಚ್ಚು ಶಾಸಕರಿದ್ದೀವಿ. ನಾವೆಲ್ಲ ಮೊದಲೇನೆ ನಮಗೂ ಸಿಗುತ್ತೆ ಅಂತ ಭಾಳ ಆಕಾಂಕ್ಷೆನಾಗಿದ್ದೀವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಇಲ್ಲಿ ಏನೂ ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸೋ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿದ್ವಿ. ಈಗಾಗಲೇ 3 ವರ್ಷ ಆಗಿದೆ. ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ದರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದರು. ಆದರೂ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅಂತ ತಗೊಳ್ಳಿಲ್ಲ. ನನಗೆ MSL ಚೇರ್ಮನ್ನ ಮಾಡಿದರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂಥ ಮನವಿಯನ್ನು ಹೈಕಮಾಂಡ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದ್ದದ್ದು ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಒಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತೀವಿ. ಅದು ಕೇಳೋದು ನಮ್ಮ ಧರ್ಮ. ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರ ಸರ್? ಅಲ್ಲ, ಕೇಳೋದು ನಮ್ಮ ಧರ್ಮ. ಅದಕೊಂಡು ಡೇಟ್ ಮಾಡಿದ್ವಿ ನಾವು ಮೊದಲೊಂದು ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ. ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಬೆಂಬಲಕ್ಕೆ CM ಇದ್ದಾರೆ, ಈ ಥರ ಹೋಗಿ ನೀವು ಹೈಕಮಾಂಡ್ ನಾಯಕರು ರಿಕ್ವೆಸ್ಟ್ ಮಾಡೋದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು? ಖಂಡಿತ ಇರ್ತಾರೆ. ಹೇಳಿದ್ರೆ ಎಲ್ಲ ಮನ ಮುಟ್ಟಿದೆ ಅವ್ರಿಗೆ, ಗೊತ್ತಾಗಿದೆ. ತಾವು CM ಹತ್ರ ಮಾತಾಡಿದ್ರೆ ಸರ್ ಈ ಥರ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಹಿಂಗೆ? ನಾ ಏನು ಹೇಳಿಲ್ಲಪ್ಪ. ಅವರೆಲ್ಲ ಇಲ್ಲ, ನಾವೆಲ್ಲ ತಿಳಿಸಿದ್ದೀವಿ ಬನ್ನಿ ಹೋಗೋಣ ಅಂತಂದ್ರು, ಹೋಗ್ತಾ ಇದ್ದೀವಿ. ಅದೇನು ತಪ್ಪಾಗೇನು ನಾವು ಹೇಳಲ್ವಲ್ಲ. ನಾವು ಅದೇ ಈಗಾಗಲೇ 3 ವರ್ಷ ಕಳೆದಿದೆ, ಇನ್ನು 2 ವರ್ಷ ಮಾತ್ರ ಇದೆ. ನಮ್ಮ ಮೊದಲೇ ಕೊಡಬೇಕಾಗಿತ್ತು. ನೀವು ನಮ್ಮ ಕೈ ತಪ್ಪಿರೋದು ಎಲ್ಲರೂ ನಮ್ಮನ್ನು ಪರಿಗಣಿಸಿ ಮುಂದಿನ 2 ವರ್ಷದ ಅವಧಿಗಾರ ನಮಗೆ ಮಂತ್ರಿಮಂಡಲದ ಅವಕಾಶ ಕಲ್ಪಿಸ್ಕೊಡಿ. ಮುಖ್ಯವಾಗಿ ನನಗಂತೂ ಕೊಡಲೇಬೇಕು. ನಾನು ರಾಜ್ಯದಲ್ಲೇ 4ನೇ ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ಉಪ್ಪಾರ ಜನಾಂಗ ಏಕೈಕ ಒಂದು ಸಮಾಜದ ಒಬ್ಬನೇ ಶಾಸಕ ಇದ್ದೀನಿ. ಹಾಗಾಗಿ ನಮ್ಮ ಸಮಾಜವನ್ನು ಪರಿಗಣಿಸಿ, ನನ್ನ ಹಿರಿತನವನ್ನು ಪರಿಗಣಿಸಿ ಕೊಡಬೇಕಾಗ್ತದೆ. ಕೊಡ್ತಾರೆ ಅಂತ ಆಸೆಬೋದು ಹೋಗ್ತೀನಿ. ನಾವು 3-4 ದಿನ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ರಾಹುಲ್ ಗಾಂಧಿ ಅವರು ಇಂಟರ್ವ್ಯೂ ಕೂಡ ಕೇಳ್ತೀವಿ. ಈಗ ನಾವು ಸದ್ಯಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನೆನ್ನೆ ಕೂಡ ಭೇಟಿ ಮಾಡಿದ್ದೆ. ನೆನ್ನೆ ಇಲ್ಲೇ ಇದ್ದಾರೆ ಅವರು ಇವತ್ತು ರಾತ್ರಿ ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಬಂದಮೇಲೆ ಅಧ್ಯಕ್ಷರಾದಂಥ ಖರ್ಗೆ ಅವ್ರಿಗೆ ಮೀಟ್ ಮಾಡ್ತೀವಿ. ಮತ್ತು ಉಸ್ತುವಾರಿ ನಮ್ಮ ಜನರಲ್ ಸೆಕ್ರೆಟರಿ ನಮ್ಮ ರಣಜಿತ್ ಸುರ್ಜೇವಾಲಾಗೂ ಮೀಟ್ ಮಾಡ್ತೀವಿ. ಮತ್ತು ವೇಣುಗೋಪಾಲ್ ಅವ್ರಿಗೂ ಮೀಟ್ ಮಾಡ್ತೀವಿ. ಇಷ್ಟು ನಾವು ಟೈಮ್ ಟೇಬಲ್ ಹಾಕ್ಕೊಂಡಿರೋದು. ಇಷ್ಟ ನೇತೃತ್ವ, ಸಾಮೂಹಿಕ ನೇತೃತ್ವ. ಯಾರು ನಾನು ಅಂದರು ಜಯಚಂದ್ರ ಇರೋ ಅಂತ ಪ್ರಶ್ನೆನೇ ಇಲ್ಲ.
ಎಲ್ಲರೂ ಸೀನಿಯರ್ ಇದ್ದೀವಿ, ಯಾರ ನಾಯಕತ್ವ ಇಲ್ಲ, ಸಾಮೂಹಿಕ ನಾಯಕತ್ವ ನಾವೆಲ್ಲ ಮೀಟ್ ಮಾಡ್ತೇವೆ. CMನ ಗಮನಕ್ಕೆ ಅಧಿವೇಶನ ನಡಿಬೇಕಾದ್ರೆ ತಂದಿದ್ದೀವಿ, ನಾವೆಲ್ಲ ಹೋಗಿ ಮೀಟ್ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನೀವು ಫೋಟೋನ ಹಾಕಿದ್ರಿ, ಟಿ ವಿ ಮಾಧ್ಯಮದಾಗ ತೋರಿಸಿದಿರಿ. CMಗೂ ಅಷ್ಟೇ, DK ಶಿವಕುಮಾರ್ ಇಬ್ಬರು ನಾವು ಆವಾಗಲೇ ಅಧಿವೇಶನ ಮೀಟ್ ಮಾಡ್ಬೇಕಾದ್ರೆ ಮಾಡಿದ್ವಿ. ಆಯ್ತಪ್ಪ, ನಾವು ಹೋಗೋ ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ, ನಿಮ್ಮದು ನೀವು ಯಾವ ಥರ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ಅಂತಂದರು. ಇಷ್ಟ ಆಗಿದೆ ಕತೆ. ಓನ್ಲಿ ಒನ್ ಅಜೆಂಡಾ, ಬರೀ ರೀಶಫಲ್ ಅಷ್ಟೇ. ನೋ ಚೇಂಜ್ ಅಟ್ ಆಲ್. ಏನೇ ಆದರೂ ಕೂಡ ಯಾವರೇ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. 1 ಪಾಯಿಂಟ್ ಪ್ರೋಗ್ರಾಮು, ಲೀಡರ್ಶಿಪ್ ವಿಚಾರ ಆಗಲಿ, ಬೇರೆ ವಿಚಾರ ಆಗಲಿ ನಾವು ಮಾತಾಡೋದೇ ಇಲ್ಲ. ನಮಗೇನಿದ್ರು ಇಮ್ಮಿಡಿಯೇಟಾಗಿ ನೀವು ಅದನ್ನ ರೀಶಫಲ್ ಮಾಡಬೇಕು. ಸಿದ್ದರಾಮಯ್ಯ ನಾಯಕತ್ವ ಅನ್ನೋದು ಪ್ರಶ್ನೆನೇ ಬರಲ್ಲ ನಮಗೆ. ನಾವು ಹೇಳೋದು ಹೇಗೆ ಮಟ್ಟಿಗೆ ರೀಶಫಲ್ ಮಾಡಿ ಅಂತ ಅಷ್ಟೇ ಹೇಳೋದು. ಅದು ಹೈಕಮಾಂಡ್ ಬಿಟ್ಟಿದ್ದು. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರೀಶಫಲ್ ಮಾಡೋದು, DK ಶಿವಕುಮಾರ್ ಮಾಡೋದು, ಅದು ಹೈಕಮಾಂಡ್ ಬಿಟ್ಟಿದ್ದು, ನಮಗೆ ಸಂಬಂಧ ಇಲ್ಲ. ಅದು CM DCM ಕೇಳಿ ಏನು ಪ್ರಯೋಜನ ಆಗಿಲ್ಲ ಅಂತಲ್ಲ ಅವರು ಹೇಳಿದ್ರು. ಅವರು ನಾವು ಬರ್ತೀನಿ ಅಂತ ಅವರು ಹೇಳಿದ್ದಾರೆ. ನಾವು ಕೂಡ ಡೆಲ್ಲಿಗೆ ಬರ್ತೀವಿ, ಇಷ್ಟಲ್ಲೇ ಬಂದು ನಾವು ರೀಶಫಲ್ ಕೇಳ್ತೀವಿ ಅಂತ ಅವರು ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಕಳೆದ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ರು ಸಂಪುಟ ಪುನರ್ರಚನೆಯನ್ನ ಮಾಡ್ತೀವಿ ಅಂತ ಹೇಳಿ. ಆದರೆ ಅದಾದ ನಂತರ ಎದ್ದಂತಹ ನಾಯಕತ್ವ ವಿಚಾರದ ಕಾರಣಕ್ಕಾಗಿ ಕ್ಯಾಬಿನೆಟ್ ರೀಶಫಲ್ ಅಲ್ಲಿಂದಲ್ಲಿಗೆ ತಣ್ಣಗಾಗಿ ಹೋಗ್ಬಿಡ್ತು. ಆದ್ರೆ ಈಗ ನೇರವಾಗಿ ಸುಮಾರು 30 ಶಾಸಕರ ಟೀಮ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ಏನಾಗಬಹುದು? ಸಂಪುಟ ಪುನರ್ರಚನೆಯಂಥ ಈ ಸೆರಗ್ನಲ್ಲಿ ಬಚ್ಚಿಟ್ಕೊಂಡಂಥ ಕೆಂಡ ಇದು. ಕೈ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗತ್ತಾ? ಯಾಕಂದ್ರೆ ಅದನ್ನ ಮುಟ್ಟಿದ್ರೆ ನಾಯಕತ್ವದ ವಿಚಾರ ಎದ್ದು ಬಿಡುತ್ತೆ. ಸೊ ಏನ್ ಮಾಡಬಹುದು ಹೈಕಮಾಂಡ್ ಅಂತ ಹೇಳಿ? ಬಹಳ ಮುಖ್ಯವಾಗಿರುವಂತದ್ದು ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ 30 ಜನ ಶಾಸಕರು, ಅಂದ್ರೆ ಯುವ ಮತ್ತೆ ಹಿರಿಯ ಶಾಸಕರು ಎಲ್ಲರೂ ಕೂಡ ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಶೋಕ್ ಪಟ್ಟಣ ಆಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, ಶಿವಲಿಂಗೇಗೌಡರು ಸೇರಿದಂತೆ, TB ಜಯಚಂದ್ರ ಸೇರಿದಂತೆ 30 ಜನ ಶಾಸಕರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮುಖ್ಯವಾಗಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಮಾತುಕತೆ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತೀರ್ಮಾನ ಮಾಡಿ ತೆರಳಿದ್ದಾರೆ. ಸೊ ಹಾಗಾಗಿ ಈ ಉಪಚುನಾವಣೆ ಬಳಿಕವೇ ಈಗ ನೇರವಾಗಿ ದೆಹಲಿಯತ್ತ ಮುಖವನ್ನು ಮಾಡಿದ್ದಾರೆ. ಆದ್ರೆ ಒಂದು ಇಲ್ಲಿ ಹೈಕಮಾಂಡ್ ನಾಯಕರು ಈಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಲ್ಲಿ ಕೂಡ ಸ್ಪಷ್ಟ ತೀರ್ಮಾನವನ್ನು ಕೈಗೊಳ್ಳದೇ ಇರುವಂತಹ ಇವತ್ತಲ್ಲಿ ಸೊ ಸಂಪುಟ ಪುನರ್ರಚನೆ ವಿಚಾರವನ್ನ ಹೇಗೆ ಅವರು ನಿಭಾಯಿಸ್ತಾರೆ ಅನ್ನುವಂತ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿದೆ. ಒಂದು ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ದೇ ಆದಲ್ಲಿ ಸೊ ನಾಯಕತ್ವ ಬದಲಾವಣೆಗೆ ಸಹಜವಾಗಿ ಕೂಡ DK ಶಿವಕುಮಾರ್ ಪಟ್ಟವನ್ನು ಹಿಡಿತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದ್ರೆ ಒಂದು ಸಂಪುಟ ಪುನರ್ರಚನೆ ಮಾಡದೇ ಇದ್ದಲ್ಲಿ CM ಸಿದ್ದರಾಮಯ್ಯನ ಹೇಗೆ ಅವ್ರನ್ನ ಸಮಾಧಾನಗೊಳಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಇದ್ದಿರುವಂತದ್ದು. ಒಂದ್ ಕಡೆ CM ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿ ಸಂಪುಟ ಪುನರ್ರಚನೆಗೆ ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆ ನಡೆಸಿಕೊಂಡಿದ್ರೆ, ಮಗದೊಂದ್ ಕಡೆ ನಾಯಕತ್ವ ಬದಲಾವಣೆ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವರು ಮಗದೊಂದು ರೀತಿಯಲ್ಲಿ ಕೂಡ ಪಟ್ಟುಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಅಡಕತೆಯಲ್ಲಿ ಸಿಲುಕಿರುವಂತಹ ಹೈಕಮಾಂಡ್ ನಾಯಕರು ಸಂಪುಟ ಪುನರ್ರಚನೆಗೆ ಸದ್ಯದ ಮಟ್ಟಿಗೆ ಕೈ ಹಾಕುತ್ತೋ ಇಲ್ವೋ, ಕೈ ಹಾಕಿದ್ದೇ ಆದಲ್ಲಿ ನಾಯಕತ್ವ ವಿಚಾರವನ್ನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.